ಇನ್ನೊಬ್ರು ಹೇಳ್ತಾರೆ ನಾನು ಜರ್ನಲಿಸ್ಟ್, ನೀವು ಜರ್ನಲಿಸ್ಟ್ ಜಾಗದಲ್ಲಿ ಕೂತಿದ್ದೀರಾ ಅಂದ್ರೆ ಎಂಥ ಪ್ರಮುಖವಾದ ಸ್ಥಾನ ಅದು, ಸಮಾಜದಲ್ಲಿ ಎಂಥ ಜವಾಬ್ದಾರಿಯುತವಾದ ಸ್ಥಾನ. ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕಾಗತ್ತಾ ಒಬ್ರು ಜರ್ನಲಿಸ್ಟ್ ಆದವರು? ಏನೇನೋ ಭಾಷೆನ ಉಪಯೋಗಿಸಕ್ಕಾಗತ್ತಾ? ಯಾವ್ದೋ ಒಂದು ಹುಡುಗಿನ ಕೀಳು ಮಟ್ಟದಲ್ಲಿ ತೋರ್ಸಕ್ಕಾಗತ್ತಾ? ಅದೇನು ಗೊತ್ತಾಯ್ತಾ ಮ್ಯಾಮ್? ಅದು ಎಸ್ ಕ್ಯಾಟಗರಿ ಅಂತ ಹೇಳಿದ್ರಲ್ಲ, ಏನದು ಎಸ್ ಕ್ಯಾಟಗರಿ? ಅದು ಆ ಪದ ನಾನು ಉಪಯೋಗಿಸಲ್ಲ, ಯಾಕಂದ್ರೆ ನನಗೆ ಆ ಮಟ್ಟಕ್ಕೆ ಇಳಿಯಕ್ಕಾಗಲ್ಲ. ಅದು 4 ಅಕ್ಷರದ ಇಂಗ್ಲಿಷ್ ಪದ. 4 ಅಕ್ಷರ ಇಂಗ್ಲಿಷ್ ಪದ. ರಕ್ಷಿತಾ ಇನ್ಸಿಡೆಂಟ್ ಆದಾಗ ರಕ್ಷಿತಾ ಜೊತೆಗೆ ಮಾತಾಡ್ಲಿಕ್ಕೆ ಅಂದ್ರೆ ಒಬ್ರೇ ಆರ್ಗ್ಯೂ ಮಾಡ್ತಾ ಇದ್ರು ರಕ್ಷಿತಾ. ಸೊ ಅವ್ರಿಬ್ರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದ್ರು ಮಾತಲ್ಲಿ. ಸೊ ಯಾಕೆ ಮನೆಯವರೆಲ್ಲ ಬರ್ಲಿಲ್ಲ ಅಂತ? ಇಲ್ಲ, ಅದಕ್ಕೆ ಮುಂಚೆ ಒಂದಷ್ಟು ಇನ್ಸಿಡೆಂಟ್ಸ್ ಆಯ್ತು. ಅವ್ರಿಬ್ರು ಇವ್ರ ಮೇಲೆ ಕತೆ ಕಟ್ಟಿದ್ದು, ವ್ಯಕ್ತಿತ್ವಕ್ಕೆ ಏಟ್ ಕೊಡಕ್ ಇದ್ ಮಾಡಿದ್ದು, ಅವ್ರನ್ನ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಅವ್ರ ಮೇಲೆ ಹಾಸ್ಯ ಮಾಡ್ಕೊಂಡು ಇವರೆಲ್ಲ ನಕ್ಕಿದ್ದು, ಅದೆಲ್ಲ ತುಂಬಾ ಚೀಪ್ ಮೆಂಟಾಲಿಟಿ ಅಂತ ಅನ್ನಿಸ್ಬಿಡ್ತು. ಬಟ್ ನಂಗೆ ಅದೆಲ್ಲ ಗೊತ್ತಿರ್ಲಿಲ್ಲ ಕತೆ. ಆ ಹುಡುಗಿ ಹತ್ಕೊಂಡು ನನ್ನ ಹತ್ರ ವಿಷಯ ಹೇಳಿದಾಗ್ಲೇ ಗೊತ್ತಾಗಿದ್ದು. ನಾನು ಹೇಳಿದೆ, ಬಿಟ್ಟಾಕ್ ಯಾವನ್ ಏನಾದ್ರು ಅನ್ಕೊಳ್ಳಿ, ನಿನ್ ಮನ್ಸಿಗೆ ಗೊತ್ತಿದೆ ತಾನೇ ನೀನ್ ಏನ್ ಮಾಡಿದ್ಯಾ ಅಂತ, ನೀನ್ ತಪ್ಪು ಮಾಡಿದ್ಯಾ ಸರಿ ಮಾಡಿದ್ಯಾ. ಅದಕ್ಕೂ ಮೀರಿ ರಾತ್ರಿ 1 ಗಂಟೆಗೆ ನೀನು ರಾರ ಹಾಡಿದ್ರೆ ನಿನ್ನಿಷ್ಟ. ನೀನ್ ಯಾರು ಉತ್ತರ ಹೇಳ್ಬೇಕು? ಅದು ನೀನ್ ರಾರಾದ್ರೂ ಹಾಡು, ರಾರ ರಕಮ್ ಆದ್ರೂ ಹಾಡು, ನಿನ್ನಿಷ್ಟ, ಮಾಡ್ಕೊ ನೀನ್ ಏನ್ ಬೇಕಾದ್ರು. ಅದೆಲ್ಲ ಒಂದ್ ಸ್ವಲ್ಪ ಬೇಜಾರಾಗಿತ್ತು. ಅದಾದ್ಮೇಲೆ ಅವರು ಬೇರೆ ಬೇರೆ ಕಡೆ ಹೋದ್ರು. ಬಹುಶಃ ಧ್ರುವ ಕ್ಲೋಸ್ ಇದ್ರು, ಅವ್ರ ಹತ್ರ ಹೋಗಿರ್ತಾರೆ. ಗಿಲ್ಲಿ ಕ್ಲೋಸ್ ಇದ್ರು, ಅವ್ರ ಹತ್ರ ಹೋಗಿರ್ತಾರೆ. ನನ್ನ ಹತ್ರ ಬಂದು ಹೇಳಿದ್ರು. ನಾನು ಅವರು ಡೈನಿಂಗ್ ಟೇಬಲ್ ಕೂತ್ ಮಾತಾಡುವಾಗ ನಾನು ಹೇಳಿದೆ, ನೀವು ಡಲ್ ಆಗಿರಕ್ ಆಗಲ್ಲಪ್ಪ, ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡ್ಬೇಕು ಅಷ್ಟೇ, ಹೋಗಿ ಜೋರ್ ಮಾಡ್ಬೇಕು ಅಷ್ಟೇ ಅಂತೆಲ್ಲ ಹೇಳಿದ್ದೆ. ಮೇ ಬಿ ಅದೆಲ್ಲ ಅವ್ರಿಗೆ ಹೌದು ಅನ್ಸಿರ್ಬೋದು. ಎಲ್ಲರ ಕಡೆಯಿಂದನೂ ಆ ಒಂದು ಪುಷ್ ಬಂದಾಗ ಯಾವತ್ತೇ ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತೆ, ಅವಾಗ ಅವ್ರ ಹೆಸರನ್ನ ಹೇಳ್ತಾರೆ, ಇವ್ರ ಹೆಸರನ್ನ ಹೇಳಿದ ತಕ್ಷಣ ರಕ್ಷಿತಾ ಕೋಪ ಬರುತ್ತೆ, ಕಿರ್ಚಾಡಿರ್ತಾರೆ. ಅಕಸ್ಮಾತ್ ರಕ್ಷಿತಾ ಮಾಡಿದ ತಪ್ಪಾಗಿದ್ದಿದ್ರೆ ಬಿಗ್ ಬಾಸ್ ಅಲ್ಲೇ ಉಗ್ದಿರೋರು, ಏನು ಹೇಳಿಲ್ಲ. ಇವ್ರು ಮುಚ್ಕೊಂಡ್ ನಿಂತ್ಕೋ, ಅದೆಲ್ಲ ವರ್ಡ್ಗಳಲ್ಲ. ಅದು ಒಳಗಡೆ. ಇಲ್ಲಿ ಎಲಿಮಿನೇಷನ್ ಟೈಮ್ ಅಲ್ಲೇನೆ ನೀನು ಮುಚ್ಕೊಂಡ್ ನಿಂತು ಆ ವರ್ಡ್ ಹೇಳಕ್ಕೇನೆ ಒಂಥರ ಮುಜುಗರ ಅನ್ಸುತ್ತೆ ಅಲ್ವಾ? ಅಷ್ಟು ದೊಡ್ಡ ರಿಯಾಲಿಟಿ ಶೋ ನಲ್ಲಿ ಅದು ನಿಮಗೆ ಆ ರೀತಿ ಮಾತಾಡೋ ಒಂದು ಜಾಗನ. ಫಸ್ಟ್ ಆಫ್ ಆಲ್ ಅದು ಯಾರಿಗೆ, ಯಾಕೆ ಮಾತಾಡ್ತಿದ್ದೀರಾ, ಯಾರು ತಪ್ಪಿದೆ, ನಿಮ್ದೇ ತಪ್ಪಿದ್ಯಾ, ಅವ್ರ ತಪ್ಪಿದ್ಯಾ? ತಪ್ಪು ಅವರಲ್ಲೇ ಇಟ್ಕೊಂಡು ಅವರೇ ಆಟ ಆಡ್ಕೊಂಡು ಆಮೇಲೆ ಒಳಗಡೆ ಅವಳು ಬರ್ಲಿ ಕಾಯ್ತಾ ಇದ್ದೀನಿ ಅಂತ ಕಾಯ್ತಾ ಇದ್ದಾರೆ. ಆ ಹುಡುಗಿ ಬಂದ ತಕ್ಷಣ ಏನೇ ಹಂಗೆ ಹೇಳ್ದೆ ಹಿಂಗೆ ಹೇಳ್ದೆ, ಅದು ಹೆಂಗೆ ಜಗಳ ಶುರು ಆಯ್ತು ನಾನು ನೋಡಿಲ್ಲ ನಿಜವಾಗ್ಲೂ. ಯಾಕಂದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಮಧ್ಯರಾತ್ರಿ ಎಬ್ಸಿದ್ರು, ನನಗೆ ಮಲ್ಕೋಬೇಕಾಗಿತ್ತು. ಯಾಕಂದ್ರೆ ಬೆಳಿಗ್ಗೆ ನಾನು ಬೇಗ ಎದ್ಬಿಡ್ತೇನೆ 5:30-6 ಗಂಟೆ ಹಂಗೆ. ಸೊ ಬಿಗ್ ಬಾಸ್ ಮತ್ತೆ ರಾತ್ರಿ ನಮ್ಗೆ ಮಲ್ಗಕ್ ಬಿಡೋರ್ಗು ನಮ್ಗೆ ನಿದ್ದೆ ಇರಲ್ಲ. ಸೊ ಹಾಗಾಗಿ ಎಷ್ಟು ನಮಗ್ ಕೊಟ್ಟ ಟೈಮಲ್ಲಿ ನಾನು ಮಲಗಬೇಕು ಅಂತ ಹೋಗಿ ಮಲಗ್ಬಿಟ್ಟಿದ್ದೀನಿ. ಇವರೆಲ್ಲ ಮಾತಾಡ್ತಿದ್ರು, ಹಂಗಂಗೆ ಜಗಳ ಶುರುವಾಯ್ತು. ಎಲ್ಲಿಂದ ಶುರುವಾಯ್ತು ಗೊತ್ತಿಲ್ಲ. ಒಟ್ಟು ರೂಮಿಗೆ ಬರೋದ್ ಕಾಯ್ತಿದ್ರು, ಶುರುವಾಯ್ತು. ಬಟ್ ಆ ಕ್ಷಣದಲ್ಲಿ ಆ ಹುಡುಗಿ ಅವಳಿಗೋಸ್ಕರ ಅವಳು ನಿಂತ್ಕೊಂಡ್ಲು. ಅಂದ್ರೆ ನಮ್ಗೆ ನಿಜವಾಗ್ಲೂ ಅದು ತುಂಬಾ ಒಂಥರ ಏನಂದ್ರೆ ಹೃದಯ ವಿದ್ರಾವಕ ಅಂತಾರಲ್ಲ, ಪಾಪ ಹುಡುಗಿ ಅಪ್ಯೂನಿ ಆಗಿದೆ. ಅದೇನೋ ಮಾತಾಡ್ತಿದ್ದು, ಇವರಿಬ್ರು ಅಂತ ಎಮ್ಮ ಕಣ್ಬಿಟ್ಕೊಂಡು ಹೋಗಿದ್ದು, ಮಾಡಿದ್ದು, ಕೈ ತೋರಿಸಿದ್ದು, ನೀನ್ ಹಂಗೆಲ್ಲ ಹೋಗಿ ಮುಚ್ಕೊಂಡು ಮಲ್ಕೊಂಡು, ಅದೆಲ್ಲ ತುಂಬಾ ಚೀಪ್ ಇನ್ಸಿಡೆಂಟ್ ಅಂತ ಅನ್ನಿಸ್ಬಿಡ್ತು ನನಗೆ. ಅಂದ್ರೆ ನಿಮ್ಮ ಪೊಸಿಷನ್ ಅಲ್ಲಿರೋ, ನೀವು ಕ್ಲೇಮ್ ಮಾಡ್ಕೊಳ್ತಿರೋ ಪೊಸಿಷನ್ ಅಲ್ಲಿರೋರು ನಡ್ಕೋಬೇಕಾದ ನಡವಳಿಕೆ ಅಲ್ಲ. ಅದನ್ನೇ ಸುದೀಪ್ ಸರ್ ಹೇಳಿದ್ದು, ಉಗ್ದಿದ್ದು. ಅವ್ರು ತುಂಬಾ ನೀಟಾಗಿ ಉಗಿದ್ರು. ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇವ್ರಿಗಾಗಿಲ್ಲ. ಅಷ್ಟೆಲ್ಲ ಆದಾಗ ನನಗೆ ಗೊತ್ತಿಲ್ಲ, ನನಗೆ ಬೇರೆಯವ್ರ ವಿರುದ್ಧವಾಗಿ ಪರವಾಗಿ ನಾನು ಮಾತಾಡೋಕ್ಕಾಗಲ್ಲ. ಬಟ್ ನನಗೆ ಆ ಇನ್ಸಿಡೆಂಟ್ ಆದಮೇಲೆ ನೀನು ಯಾಕೆ ಹೋಗಲಿಲ್ಲ, ನೀನು ಯಾಕೆ ನಿಂತ್ಕೊಂಡ, ಎಲ್ಲಿದ್ಯೋ ಅಲ್ಲಿಂದನೇ ನೋಡಿದೆ ಅದನ್ನ. ನನಗೆ ನನ್ನ ಬಗ್ಗೆ ತುಂಬ ಕ್ವೆಶನ್ಗಳು ಬಂದ್ಬಿಡ್ತು. ನಂಗೆ ತುಂಬ ಗಿಲ್ಟ್ ಕಾಡೋಕ್ಕೆ ಶುರು ಆಯಿತು. ಆಮೇಲೆ ಇವಾಗ ನಾನು ಮೊನ್ನೆ ಎಪಿಸೋಡಿಂದ ಹೊರಗಡೆ ಬರೋರ್ಗು ಆ ಗಿಲ್ಟ್ನ ನಾನು ಕಾಡ್ತಾ ಇತ್ತು. ಆಮೇಲೆ ಅನ್ಕೊಂಡೆ, ಮೇ ಬಿ ಅವಳು ಎಷ್ಟು ಚೆನ್ನಾಗಿ ಅವಳು ವಾದ ಮಂಡಿಸ್ತಾ ಇದ್ಲು, ಎಷ್ಟು ಚೆನ್ನಾಗಿ ಪಾಯಿಂಟ್ ಬೈ ಮುಖ ಕೊಡ್ದಂಗೆ ಹೇಳ್ತಿದ್ಲು ಅಂದರೆ ಬಹುಶಃ ಅವಳೆಲ್ಲೋ ಸೋತಿದ್ರೆ, ಹತ್ತಿದ್ರೆ, ಭಯ ಬಿದ್ದಿದ್ರೆ ಹೊಟ್ಟೋಗಿರ್ತಿದ್ನೇನೋ. ಬಟ್ ನಂಗೆ ನನ್ನ ಅವಶ್ಯಕತೆ ಅಲ್ಲಿ ಅವಳಿಗಿದೆ ಅಂತಾನೆ ಅನ್ನಿಸ್ಲಿಲ್ಲ. ನಾನು ನೋಡ್ತಾನೆ ಇದ್ದೆ, ಬಾಯಿ ಮುಚ್ಚಿದ್ಲು ಅವರಿಬ್ಬರದು. ಸೊ ಎಸ್, ಬಹುಶಃ ಎಲ್ರಿಗೂ ಹಾಗೆ ಅನ್ಸಿರ್ಬೋದು. ಅವಳಿಗೆ ನಮ್ ಯಾರ ಅವಶ್ಯಕತೆ ಇಲ್ಲ, ಅವಳು ನೋಡ್ಕೋತಾಳೆ ಅಂತ ಅನ್ಸಿರ್ಬೋದು. ಬಹುಶಃ ಅದಕ್ಕೆ ಹೋಗಿಲ್ದೇ ಇರ್ಬೋದು. ಬಟ್ ಸುದೀಪ್ ಸರ್ ಕೇಳಿದಾಗ ಎಲ್ರು ಯಾರಿಗೆ ಪರ ವಹಿಸ್ಲಿಲ್ಲ ಅಂತ ಅನ್ಸುತ್ತೆ ಅಂದಾಗ ಎಲ್ರು ಕೈ ಎತ್ತಿದ್ರು. ಅಂದ್ರೆ ಎಲ್ರ ಮನ್ಸಿಗೂ ಅವಳಿಗಾಗಿದ್ದ ಅನ್ಯಾಯ ಅಂತ ಗೊತ್ತಿದೆ. ಬಟ್ ಆ ಮೂಮೆಂಟ್ ಅಲ್ಲಿ ಅವಳ ಪರ ಅವಳು ವಾದ ಮಾಡ್ತಿದ್ದಾಳ ಅಂತ ಸುಮ್ನಾದೋ ಏನೋ ನನಗೂ ಗೊತ್ತಿಲ್ಲ. ಆ ಗಿಲ್ಟ್ ಅಂತೂ ಕಾಡ್ತಿತ್ತು. ಬಟ್ ಇವಾಗ ಇಲ್ಲ. ಅಕಸ್ಮಾತ್ ಆ ಥರ ಬೇರೆ ರೀತಿಯದಾಗಿದ್ರೆ ನಾನು ಖಂಡಿತ ಅವಳ ಪರ ಹೋಗಿರ್ತಿದ್ದೆ. ಬಟ್ ಮೇ ಬಿ ಶಿ ವಾಸ್ ಸೋ ಗುಡ್, ಬಹುಶಃ ಅದಕ್ಕೆ ನಾವು ಹೋಗಿಲ್ಲ ಅಂತ ಅನ್ಕೊಳ್ತೀನಿ.